ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಬಲಿಜ ಜನಾಂಗದ ಏಕೈಕ ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ನೀಡಿ ಬಲಿಜ ಹಿಂದುಳಿದ ಸಮುದಾಯ ಮುಖಂಡರಿಂದ ಸರ್ಕಾರಕ್ಕೆ ಹೆಚ್ಚಿದ ಒತ್ತಾಯ. ಕಲುಷಿತ ನೀರು ಸೇವಿಸಿ ಓರ್ವ ಸಾವು, ಅಸ್ವಸ್ಥಗೊಂಡ ಹಲವರು ಆಸ್ಪತ್ರೆಗೆ ದಾಖಲು. ಮರುಕಳಿಸುತ್ತಿರುವ ಪ್ರಕರಣಗಳ ಬಗ್ಗೆ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಪುರಾತನ ಕಲ್ಯಾಣಿ ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ, ದೊಡ್ಡಬಳ್ಳಾಪುರ ನಗರಸಭೆ ಕ್ರಮಕ್ಕೆ ಸ್ಥಳೀಯರು ಆಕ್ರೋಶ. ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ತರಕಾರಿ ಬೆಲೆ, ವಾರದ ಸಂತೆಗಳಲ್ಲಿ ತರಕಾರಿ ಅಂಗಡಿಗಳ ಸಂಖ್ಯೆ ಇಳಿಕೆ, ಅಳೆದು ತೂಗಿ ತರಕಾರಿ ಕೊಳ್ಳುತ್ತಿರುವ ಗ್ರಾಹಕರು. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡನೇ ಹಂತದಲ್ಲಿ ಸಂಪುಟ ಪುನರ್ರಚನೆ ಮಾಡುವ ಸಚಿವ ಸ್ಥಾನಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ನೀಡಬೇಕು. ಅದರಲ್ಲೂ ಬಲಿಜ ಜನಾಂಗದ ಏಕೈಕ ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಹೆಚ್ಚಾಗುತ್ತಿದೆ. ಚಿಕ್ಕಬಳ್ಳಾಪುರ ಬಲಿಜ ಮತ್ತು ಹಿಂದುಳಿದ ಸಮುದಾಯದ ಮುಖಂಡರು ಪ್ರದೀಪ್ ಈಶ್ವರ್ ಪರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇವತ್ತು ನಾವು ಒಬ್ಬ ಹಿಂದ ನಾಯಕನಿಗೆ ಸಚಿವ ಸ್ಥಾನ ಕೊಡಬೇಕು. ಹೇಗೆ ಕೊಡಿ, ಚಿಕ್ಕಬಳ್ಳಾಪುರ ತಾಲೂಕು ಕೊಡಿ. ಇವಾಗ ಸಚಿವ ಸ್ಥಾನ ಬೇಕೇ ಬೇಕು ಪ್ರದೀಪ್ ಈಶ್ವರ್ಗೆ. ಲೋಕಸಭಾ ಚುನಾವಣೆ ನಡೆದ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡುವ ಮುನ್ಸೂಚನೆಗಳು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ನೀಡಬೇಕೆನ್ನುವ ಒತ್ತಾಯ ಹೆಚ್ಚಾಗುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿನ ಬಲಿಜ ಮುಖಂಡರು ಹಾಗೂ ಹಿಂದುಳಿದ ಜಾತಿಗಳ ಮುಖಂಡರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಬಲಿಜ ಮುಖಂಡ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೋಳದ ಕಿಟ್ಟಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಪ್ರದೀಪ್ ಈಶ್ವರ್ ಬುದ್ಧಿವಂತ, ಮೇಲಾಗಿ 224 ಶಾಸಕರಲ್ಲಿ ಒಬ್ಬನೇ ಒಬ್ಬ ಬಲಿಜ ಸಮುದಾಯದ ಶಾಸಕ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ನೀಡಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಸಿಗುವಂತೆ ಮಾಡಬೇಕು ಎಂದು ಒತ್ತಾಯಿಸಿದರು. ನಮ್ಮ ಬಲ್ಜಿಗಾ ಕಮ್ಯುನಿಟಿಯಲ್ಲಿ 224 MLAಗಳಲ್ಲಿ ಒಬ್ಬರೇ ಗೆದ್ದಿರೋದು ಟೋಟಲ್ ಕರ್ನಾಟಕದಲ್ಲಿ. ಅದಕ್ಕೆ ಹಿಂದುಳಿದ ವರ್ಗಕ್ಕೆ ಬಲ್ಜಿಗಾ ಕಮ್ಯುನಿಟಿಗೆ ಒಂದು ಅವಕಾಶ ಮಾಡಿಕೊಡಿ ಸಚಿವ ಸ್ಥಾನ ಅಂತೇಳಿ ಕೇಳೋಕ್ಕೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಮತ್ತು 3-4 ಸರ್ತಿ ಗೆದ್ದಿರೋ MLAಗಳು ಇರೋ ಉದ್ದೇಶ ಏನಂದರೆ ಅವ್ರಿಗೂ ಒಂದು ಅವಕಾಶ ಮಾಡಿಕೊಳ್ಳಿ. ನಾವು ಅವ್ರಿಗೆ ಬೇಡ ಅಂತ ಹೇಳ್ತಾ ಇಲ್ಲ. ನಮಗೆ ಈ ಕಾಂಗ್ರೆಸ್ ಪಾರ್ಟಿಯಿಂದ ಇದುವರೆಗೂ ನಮ್ಮ ಕಮ್ಯುನಿಟಿಗೆ ಇದುವರೆಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಅದಕ್ಕೆ ನಾವು ಬೇಡಿಕೆ ಮಾಡ್ತಾಯಿದ್ದೀವಿ ಸರ್, ಕೊಡಬೇಕು ಅಂತ. ಇವಾಗ ಸಚಿವ ಸ್ಥಾನ ಬೇಕೇ ಬೇಕು ಪ್ರದೀಪ್ ಈಶ್ವರ್ಗೆ. ಕೊಟ್ಟರೆ ಇವಾಗ ಒಂದು ಯೂತ್ ಬೆಳೆಯೋಕ್ಕೆ ಒಂದು ಅನುಕೂಲ ಆಗ್ತದೆ ಮತ್ತು ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಸರ್ ಪಾರ್ಟಿ. ಇನ್ನು ಹಿಂದುಳಿದ ವರ್ಗಗಳಲ್ಲಿ ಸೇರಿಕೊಂಡಿರುವ ಕುರುಬ ಸಮುದಾಯದ ಮುಖಂಡ ನರೇಂದ್ರ ಕುಮಾರ್ ಸಹ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ಸಿಗಬೇಕು, ಅವರು ಮೊದಲ ಬಾರಿಗೆ ಶಾಸಕರು ಎಂದು ಕಡೆಗಣಿಸಬಾರದು. HD ಕುಮಾರಸ್ವಾಮಿ ಮೊದಲ ಬಾರಿಗೆ ಶಾಸಕರಾಗಿ ಸಚಿವರಾದ ಉದಾಹರಣೆ ಇದೆ. ಹಾಗಾಗಿ ಪ್ರದೀಪ್ ಈಶ್ವರ್ಗೂ ಸಚಿವ ಸ್ಥಾನ ನೀಡಿದ್ರೆ ತಪ್ಪೇನಿಲ್ಲ ಎಂದು ಪ್ರದೀಪ್ ಪರ ಬ್ಯಾಟಿಂಗ್ ಮಾಡಿದ್ರು. ಒಂದನೇದಾಗಿ ನಾವು ಕೇಳ್ತಾ ಇರೋದು, ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ರೇಣುಕಾಚಾರ್ಯ ಬಿಟ್ಟರೆ ಇವತ್ತರೆಗೂ ಯಾರೂ ಚಿಕ್ಕಬಳ್ಳಾಪುರಕ್ಕೆ ಅಷ್ಟು ಕೊಟ್ಟಿಲ್ಲ. ನಮ್ಮ ತಾಲೂಕಿಗೆ ಕೊಡಬೇಕು ಅನ್ನೋದು ಒಂದನೇದಾಗಿ. ಎರಡನೇದಾಗಿ ಏನು ಅಂತಂದರೆ, ಕುಮಾರಸ್ವಾಮಿ ಅವರು ಮೊದಲನೇ ಸಲ ಗೆದ್ದಿಗೆ ಮುಖ್ಯಮಂತ್ರಿನೇ ಆದರು. ಇವರು ಅಧಿಕಾರನ ಕೊಡೋದು ಇಲ್ಲೇ ಹೇಳ್ತಾ ಇದ್ರೆ ಹೇಗೆ ಕೊಡಿ, ಚಿಕ್ಕಬಳ್ಳಾಪುರ ತಾಲೂಕು ಕೊಡಿ. ನಾವು ನಮ್ಮ ತಾಲೂಕಿಗೆ ತಗೊಂಡ್ರೆ ಇಡೀ ರಾಜ್ಯಕ್ಕೂ ಆಗ್ತೈತೆ. ಅದರಲ್ಲಿ ಈಗ ಎಷ್ಟು ಜನ ಇದು ಮಾಡಿಕೊಡಿಲ್ಲ, ಕೊಡಲಿ ನಮಗೂ. ನಾನು ಯಾವುದೇ ಅಂತ ವರ್ಗ ಅಂತ ಕೇಳ್ತಾ ಇಲ್ಲ, ಆದರೆ 224 ಕ್ಷೇತ್ರದಲ್ಲಿ ಒಬ್ಬರೇ ಬಲ್ಜಿಗಾ ಕಮ್ಯುನಿಟಿ ಇರೋದು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ವಕೀಲ ಮುನೇಗೌಡ, ನಾಯನಹಳ್ಳಿ ನಾರಾಯಣಸ್ವಾಮಿ, ಡ್ಯಾನ್ ಸೀನು, ಸುರೇಶ್ ಕುಮಾರ್, KL ಶ್ರೀನಿವಾಸ್, SM ರಫೀಕ್, ಹೆನ್ರಿ ಪ್ರಸನ್ನ, ಸುಧಾ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪಂಚಾಯಿತಿ ವತಿಯಿಂದ ಸರಬರಾಜಾಗುವ ನೀರು ಕಲುಷಿತಗೊಂಡು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು, ಗ್ರಾಮದ 8ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿರುವ ಆತಂಕಕಾರಿ ಘಟನೆ ಕೋಲಾರದ ಮುಳಬಾಗಿಲಿನಲ್ಲಿ ನಡೆದಿದೆ.
ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಮಿಣಜೇನಹಳ್ಳಿಯಲ್ಲಿ ದುರ್ಘಟನೆ ನಡೆದಿದೆ. ಗ್ರಾಮದ 60 ವರ್ಷದ ವೆಂಕಟರಮಣಪ್ಪ ಮನೆಯಲ್ಲಿ ಸಾವನ್ನಪ್ಪಿದ್ದು, ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಗ್ರಾಮದ 8ಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದು, ಅಸ್ವಸ್ಥರನ್ನು ಕೋಲಾರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಪಂಚಾಯಿತಿ ವತಿಯಿಂದ ಮನೆ ಮನೆಗೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಚರಂಡಿ ಒಳಗಡೆ ಅಳವಡಿಸಲಾಗಿದ್ದು, ಇದರಿಂದ ನೀರು ಕಲುಷಿತಗೊಂಡು ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದೇ ನೀರನ್ನು ಸೇವಿಸಿರುವ ಗ್ರಾಮದ ಇನ್ನುಳಿದವರು ಅಸ್ವಸ್ಥಗೊಂಡಿದ್ದಾರೆ ಎನ್ನಲಾಗಿದೆ. ಊರುಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೆಣಚಿನಹಳ್ಳಿಯಲ್ಲಿ ಗ್ರಾಮದಲ್ಲಿ ಮನೆ ಮನೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಅನ್ನು ಸರಿಪಡಿಸುವಂತೆ ಗ್ರಾಮಸ್ಥರು ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ರು. ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ಎಡವಟ್ಟಿನಿಂದ ಈ ದುರ್ಘಟನೆ ನಡೆಯಲು ಕಾರಣವಾಗಿದೆ ಎನ್ನಲಾಗಿದೆ. ಇನ್ನು ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಂಡಿರುವ ರಾಜಮ್ಮ ವೆಂಕಟರಾಮಪ್ಪಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಜಯಮ್ಮ ರತ್ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಇನ್ನು ಘಟನೆ ಕುರಿತು ಗ್ರಾಮವೇ ಡಿಎಚ್ ಡಾಕ್ಟರ್ ಜಗದೀಶ್, ಜಿಲ್ಲಾ ರಕ್ಷಣಾಧಿಕಾರಿ ನಾರಾಯಣ್, ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಕಲುಷಿತ ನೀರು ಸೇರ್ಪಡೆಯಾಗಿರುವ ಶಂಕೆಯೂ ಸಹ ವ್ಯಕ್ತವಾಗಿದ್ದು, ಗ್ರಾಮದಲ್ಲಿ ಆತಂಕದ ಛಾಯೆ ಆವರಿಸಿದೆ. ಅಧಿಕಾರಿಗಳ ಪರಿಶೀಲನೆ ನಂತರ ಸತ್ಯತೆ ಹೊರಬರಲಿದೆ. ಇನ್ನು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿದ್ರೂ ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತಿಲ್ಲ. ಪಂಚಾಯಿತಿ ವತಿಯಿಂದ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಮೂಲಕ ಬರುವ ನೀರನ್ನು ಅಡುಗೆಗೆ ಬಳಸಿಕೊಳ್ಳಲಾಗುತ್ತಿದ್ದು, ನೀರು ಕಲುಷಿತಗೊಂಡಿರುವ ಕಾರಣಕ್ಕೆ ಗ್ರಾಮದಲ್ಲಿರುವ ಪ್ರತಿಯೊಂದು ಮನೆಯಲ್ಲಿರುವ ಒಬ್ಬೊಬ್ಬರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತಿದೆ ಎನ್ನುವುದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ನೀರಿನ ಸಮಸ್ಯೆ ಜಾಸ್ತಿ, ಎಲ್ಲ ಪೈಪ್ ಲೈನ್ ಎಲ್ಲ ಕಾಲುವೆಗಳಲ್ಲಿ ಹಾಕಿರೋದು. ನಾವು ಯಾವಾಗ ಒಂದು 3-4 ಸಲ ಹೋಗಿ ಪಿ ಡಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇದ್ದೀವಿ. ಆದ್ರೂ ಅವರು ಯಾವುದೇ ಕೇರ್ಲೆಸ್, ಸುಮ್ಮನೆ ಬರ್ತಾರೆ ಹೋಗ್ತಾರೆ. ಅವ್ರಿಗೆ ಬೇಕಾಗಿರೋರಿಗೆ ನಮ್ಮೂರಲ್ಲಿ ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಕೆಲಸನೂ ರೆಡಿಯಾಗಿ ಮಾಡ್ತಾರೆ. ಆದರೆ ಅವ್ರು ಬಿಲ್ ಮಾಡ್ಕೊಳ್ಳೋಕೆ ಇವರು ರಾಜಕೀಯ ಒತ್ತಡದಿಂದ ಬೇರೆ ಅವರು ಸಪೋರ್ಟ್. ನೀರಿನ ಪ್ರಾಬ್ಲಮ್ ಜಾಸ್ತಿ, ಎಲ್ಲ ಕಾಲುವೆಗಳಲ್ಲಿದೆ. ಇವಾಗ ಟೋಟಲ್ 5-6 ಜನ ಅಡ್ಮಿಟ್ ಆಗಿದ್ದಾರೆ. ಇವಾಗ ಒಂದು ಡೆತ್ ಆಗಿದೆ. ಅವರು ಹೆಂಗೆ ಇದೇ ಸಮಸ್ಯೆ, ಅವ್ರಿಗೂ ವಾಂತಿ ಬೇತಿ, ಬೇರೆ ಏನಾರು ಕಾಯಿಲೆ ಇತ್ತು ಅವ್ರಿಗೆ? ಬೇರೆ ಏನಿಲ್ಲ, ಬಿ ಪಿ ಶುಗರ್ ಏನಿಲ್ಲ. ಎಷ್ಟು ವರ್ಷ ಅವ್ರಿಗೆ? ಅವ್ರಿಗಾಗಿದೆ ಒಂದು 60 ವರ್ಷ ಆಗಿದೆ. ಈಗ ಎಲ್ಲ ಆಗಿದೆ ಸರ್, ಒಂದೇ ಫ್ಯಾಮಿಲಿ ಇಲ್ಲ. ಇವಾಗ ಟೋಟಲ್ 7-8 ಜನ ಅಡ್ಮಿಟ್ ಆಗಿದ್ದಾರೆ. ಜಾಸ್ತಿ ತುಂಬಾ ಜನ ಹಂಗೆ ತೋರಿಸ್ಕೊಳ್ತಾ ಇದ್ದಾರೆ, ಡೈಲಿ ಹೋಗಿ ಬರೋದು. ಮನೆಗೂ ಇದೆ ಕಾಯಿಲೆ. ಇನ್ನು ಆರೋಗ್ಯ ಇಲಾಖೆಯ ಸರ್ವೇಕ್ಷಣಾಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದ್ದು, ಹವಾಮಾನ ಬದಲಾವಣೆಯಿಂದಾಗುವ ರೋಗಗಳು ಹಾಗೂ ಶುಚಿತ್ವದ ಬಗ್ಗೆ ಸ್ಥಳೀಯ ಪಂಚಾಯಿತಿ ಸಹಯೋಗದೊಂದಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಬೇಕಿತ್ತು. ಆದರೆ ಯಾವುದೇ ರೀತಿಯ ಅರಿವು ಕಾರ್ಯಕ್ರಮ ಮೂಡಿಸದೇ ಇರುವುದರ ಜೊತೆಗೆ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಘಟನೆಗೆ ಕಾರಣ ಎನ್ನಲಾಗಿದ್ದು, ಈ ಬಗ್ಗೆ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಅತ್ಯಗತ್ಯವಾಗಿದೆ ಎನ್ನುವುದು ಗ್ರಾಮಸ್ಥರ ಒತ್ತಾಯ. ನಮ್ಮೂರಲ್ಲಿ 15 ದಿನದಿಂದ ಒಬ್ಬರು ತಗೊಂಡು ಮೋಷನ್ಸ್ ಆಗ್ತಿದೆ. ನಾವೇನಾದರೂ ಫುಡ್ ಮನೇಲಿ ತಿನ್ನೋ ಫುಡ್ಸು, ಔಟ್ಸೈಡ್ ಫುಡ್, ಗೋಬಿ ಪಾನಿಪುರಿ ಆ ತಿಂದು ಮಕ್ಕಳಿಗಾಗಿದೆ ಅಂದ್ಕೊಂಡೆ. ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಅವ್ರಿಗೊಬ್ರು ಆಗಿದ್ರು, ಅವ್ರಿಗೆ ಹಾರ್ಟ್ ಪೇಷಂಟು ಆ ಥರ ಆಗಿದೆ ಅಂದ್ಕೊಂಡ್ವಿ. ಮತ್ತು ನನ್ನ ಮಗನಿಗೆ ಅದೇ ಥರ ಆಯಿತು. ತುಂಬ ಸುಸ್ತಾಗಿಬಿಟ್ಟು ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಕರ್ಕೊಬಂದ್ವಿ. ಆದರೆ ಒಬ್ಬರು ತಪ್ಪಿದ್ರೆ ಒಬ್ಬರು ಈ ಥರ ಆಗ್ತಿದೆ. ಅದಕ್ಕೆ ವಾಟರ್ ಇನ್ಫೆಕ್ಷನ್ ಅಂದ್ಕೊಂಡಿದ್ದೆ ನಾನು. ಮತ್ತು ಇಲ್ಲಿ ಹಾಸ್ಪಿಟಲ್ ಬಂದರೆ ಫುಡ್ ಇನ್ಫೆಕ್ಷನ್ ಇಲ್ಲ ವಾಟರ್ ಇನ್ಫೆಕ್ಷನ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಸರ್. ಈಗ ನಮ್ಮ ಮನೇಲೆ 4 ಮೆಂಬರ್ಸ್ಗೆ ಆ ಥರ ಆಯಿತು. ನಮ್ಮ ಅತ್ತೆ ಮೊನ್ನೆ ನೈಟ್ ಚೆನ್ನಾಗಿದ್ದವ್ರು ಮಾರ್ನಿಂಗ್ ಸಡನ್ನಾಗಿ ಒಂದು 10 ಟೈಮ್ಸ್ ಮೋಷನ್ಸ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಈಗ ರೀಸೆಂಟ್ಲಿ ಊರಲ್ಲಿ ಡೆತ್ ಕೂಡ ಆಗಿದೆ ಅಂತ ಗೊತ್ತಾಯ್ತು ಸರ್. ಆ ಥರ ವಾಟರ್ ಪ್ರಾಬ್ಲಮ್ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಪುರಾತನವಾದ ಕಲ್ಯಾಣಿಯನ್ನು ಪುನಶ್ಚೇತನಗೊಳಿಸಿ ನೀರು ತುಂಬಿಸಿ ಸುಂದರವಾಗಿಸುವ ಮೂಲಕ ನಗರದ ಸೌಂದರ್ಯವನ್ನು ಹೆಚ್ಚಿಸಬೇಕಾದ ನಗರಸಭೆ ಕಲ್ಯಾಣಿಯ ಪಕ್ಕದಲ್ಲೇ ಶೌಚಾಲಯವನ್ನು ನಿರ್ಮಿಸುತ್ತಿದ್ದು, ಇದರಿಂದ ಕಲ್ಯಾಣಿಯ ಪರಿಸರಕ್ಕೆ ಹಾನಿಯಾಗಲಿದ್ದು, ಇದನ್ನು ಕೂಡಲೇ ತಡೆಯಬೇಕೆಂದು ಸಾರ್ವಜನಿಕರು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ದೊಡ್ಡಬಳ್ಳಾಪುರ ನಗರದ ಕೋರ್ಟ್ ಮುಂಭಾಗದಲ್ಲಿ ಪುರಾತನ ಕಲ್ಯಾಣಿ ಇದ್ದು ಪಾಡು ಬಿದ್ದಿದ್ದ ಕಲ್ಯಾಣಿ ಸ್ಥಳೀಯರಿಂದ ಪುನಶ್ಚೇತನಗೊಂಡಿದೆ. ಸದ್ಯ ಕಲ್ಯಾಣಿ ಪಕ್ಕದಲ್ಲಿ ಉದ್ಯಾನವನ ನಿರ್ಮಿಸಬೇಕೆಂಬುದು ಸ್ಥಳೀಯ ನಿವಾಸಿಗಳ ಬೇಡಿಕೆಯಾಗಿದೆ. ಆದರೆ ಇದೇ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಲು ದೊಡ್ಡಬಳ್ಳಾಪುರ ನಗರಸಭೆ ಮುಂದಾಗಿದ್ದು, ನಗರಸಭೆ ಕ್ರಮಕ್ಕೆ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 100 ವರ್ಷಗಳ ಇತಿಹಾಸವಿರುವ ಸದಾ ನೀರಿನಿಂದ ತುಂಬಿರುವ ಕಲ್ಯಾಣಿ ರೋಜುಪುರ ಮತ್ತು ವಿನಾಯಕನಗರ ನಿವಾಸಿಗಳ ಆಕರ್ಷಣೆ ಕೇಂದ್ರವಾಗಿದೆ. ಈ ಜಾಗದಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಿಸಬೇಕೆಂಬುದು ಸ್ಥಳೀಯರ ಬೇಡಿಕೆಯಾಗಿದೆ. ಕಲ್ಯಾಣಿನ ಸಂರಕ್ಷಣೆ ಮಾಡಿದ ಉದ್ದೇಶ ಆದರೂ ಏನು, ಆ ಉದ್ದೇಶ ಈಡೇರಬೇಕಲ್ವ. ಆ ಸಂದರ್ಭದಲ್ಲಿ ಇಲ್ಲಿ ಏನಾದರೂ ಒಂದು ಮಕ್ಕಳಿಗೆ ಒಂದು ಆಟದ ಮೈದಾನನೋ, ಮಕ್ಕಳಿಗೆ ಒಂದು ಆಟ ಆಡ್ತಕ್ಕಂಥ ಒಂದು ಸೌಲಭ್ಯ ಕಲ್ಪಿಸ್ಕೊಡೋವಂಥದ್ದು, ಅಥವಾ ಯಾವುದನ್ನ ಆ ರೀತಿ ಪಾರ್ಕ್ ರೀತಿಯಲ್ಲಿ ಚಟುವಟಿಕೆಗಳಿಗೆ ಮಾತ್ರ ಮಾಡಬೇಕು. ಯಾವುದೇ ರೀತಿ ಶೌಚಾಲಯನ ನಿರ್ಮಾಣ ಮಾಡಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ದೊಡ್ಡಬಳ್ಳಾಪುರ ನಗರಸಭೆ ಸಹ ಉದ್ಯಾನವನ ನಿರ್ಮಾಣ ಮಾಡುವುದಾಗಿ ಹೇಳಿತ್ತು. ಆದ್ರೀಗ ತನ್ನ ನಿರ್ಧಾರ ಬದಲಾಯಿಸಿರುವ ದೊಡ್ಡಬಳ್ಳಾಪುರ ನಗರಸಭೆ ಈ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿದೆ. ಕಲ್ಯಾಣಿ ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ ಇದ್ದು, ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತ ಮುಖಂಡರು ಹಾಗೂ ಸ್ಥಳೀಯ ನಿವಾಸಿಯಾಗಿರುವ ಸುಲೋಚನನವರು, ದೊಡ್ಡಬಳ್ಳಾಪುರ ನಗರದಲ್ಲಿ ಕಲ್ಯಾಣಿಗಳಿರುವುದೇ 3. ಇವತ್ತು ವಾತಾವರಣ ವೈಪರೀತ್ಯದಿಂದ ಭೂಮಿ ಮೇಲಿನ ಉಷ್ಣಾಂಶ ಗರಿಷ್ಠ ಮಟ್ಟದಲ್ಲಿ ಏರಿಕೆ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಜಲ ಸಂಪನ್ಮೂಲವಾಗಿರುವ ಕಲ್ಯಾಣಿಗಳನ್ನು ರಕ್ಷಣೆ ಮಾಡಬೇಕಿರುವುದು ನಮ್ಮ ಜವಾಬ್ದಾರಿಯಾಗಿದೆ. ಒಂದು ವೇಳೆ ಈ ಜಾಗದಲ್ಲಿ ಶೌಚಾಲಯ ನಿರ್ಮಾಣವಾದಲ್ಲಿ ಶೌಚಾಲಯದಿಂದ ಕೊಳಚೆ ನೀರು ಸೋರಿಕೆಯಾಗಿ ಕಲ್ಯಾಣಿ ಪರಿಸರವನ್ನು ಹಾಳು ಮಾಡುತ್ತದೆ. ಈ ಜಾಗವನ್ನು ಬಿಟ್ಟು ಬೇರೆಡೆ ಶೌಚಾಲಯ ನಿರ್ಮಾಣಕ್ಕೆ ತಮ್ಮ ವಿರೋಧವಿಲ್ಲ ಎಂದರು. ಇನ್ನು ಇರೋದನ್ನು ಉಳಿಸ್ಕೊಳ್ದೆ ಇಲ್ಲಿ ಟಾಯ್ಲೆಟ್ ಕಟ್ಬಿಟ್ರೆ ಇದಕ್ಕೆಲ್ಲ ನೀರು ಸೋರಿಕೆ ಆಗಿಬಿಟ್ಟು ತುಂಬ ಇದಾಗುತ್ತೆ. ಆಮೇಲೆ ಪರಿಸರನ ಯಾವ ಥರ ಉಪಯೋಗಿಸ್ಕೊಳ್ತೀವಿ, ಈ ಏರಿಯಾದವರು ಯಾರೂ ಇಲ್ಲಿ ಟಾಯ್ಲೆಟ್ ಉಪಯೋಗಿಸಲ್ಲ. ಆಮೇಲೆ ನಾವು ಹೇಳೋದೇನಂತಂದರೆ, ಎಲ್ಲಾದರೂ ಬೇರೆ ಕಡೆ ಕಲ್ಯಾಣಿನ ಬಿಟ್ಟು ನಮಗೆ ಬೇರೆ ಶೌಚಾಲಯ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಕಲ್ಯಾಣಿನೊಂದು ಜಾಗ ಬಿಟ್ಬಿಟ್ಟು, ಅದು ಪವಿತ್ರವಾದ ಜಾಗ ಅಂತಂದ್ಬಿಟ್ಟು ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಅಂದ್ಕೊಂಡು ನಾವು ಗಂಗೆ ಮಾತೆ ಅಂತಂದ್ಬಿಟ್ಟು ಪೂಜೆ ಮಾಡ್ತೀವಿ. ಅದರಿಂದ ಅದೊಂದು ಇದಕ್ಕೆ ನಮಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳ್ತಾ, ಒಂದು ಅಚ್ಚುಕಟ್ಟಾಗಿ ಒಂದು ರೂಪ ರೇಷೆಗೆ ತಂದಿರೋದನ್ನ ಈಗ ಅಲ್ಲಿ ಸುಲಭ ಶೌಚಾಲಯ ಮಾಡಬೇಕಂತ ಹೊರಟಿದ್ದಾರೆ. ಈಗಾಗಲೇ ಏನಾಗಿದೆ, ಇಲ್ಲಿ ನಮ್ಮ ರೋಜುಪುರದ ಕೋರ್ಟ್ ಎದುರುಗಡೆ ಇನ್ನು ಸ್ವಲ್ಪ ಎಷ್ಟು ಒಂದು 300 ಮೀಟರ್ ದೂರದಲ್ಲಿ ಒಂದು ಸುಲಭ ಶೌಚಾಲಯ ಇದೆ. ಮತ್ತು ಇಲ್ಲಿ ಅದು ನೋಡಿ ಯಾವ ಸ್ಥಿತಿಯಲ್ಲಾಗಿದೆ, ಎಲ್ಲ ಫುಲ್ ಕೆಟ್ಟೋಗ್ಬಿಟ್ಟಿದೆ, ದುರ್ವಾಸನೆ ಬರ್ತಾ ಇದೆ, ಮೇಂಟೆನೆನ್ಸ್ ಇಲ್ಲ, ಅದನ್ನೇ ರೆಡಿ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಈ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಒಂದು ಇಲ್ಲಿಂದ ಒಂದು 300 ಮೀಟರ್ ಇರ್ಬೋದು, ಅಲ್ಲಿ ಒಂದು ಸುಲಭ ಶೌಚಾಲಯ ಇದೆ, ಅದನ್ನು ಸಹ ಪಕ್ಕದಲ್ಲೇ ಇದೆ. ಆಮೇಲೆ TV ಸರ್ಕಲಲ್ಲಿ ಬಂದಿದೆ. ಇಷ್ಟೆಲ್ಲ ಇರೋವಾಗ ಈ ಮಧ್ಯದಲ್ಲಿ ಬಂದು ಇಲ್ಲಿ ಕೋರ್ಟ್ ಎದುರುಗಡೆ ಪಾರ್ಕ್ ಒಳಗೆ ಪರಿಸರನ ಹಾಳು ಮಾಡೋದಕ್ಕೆ ಯಾರೋ ಕೆಲವರು ಈ ಥರ ನಮ್ಮ ಅಧಿಕಾರಿಗಳಾಗಿರ್ಬೋದು, ನಗರಸಭೆಯವರಾಗಿರ್ಬೋದು, ಇದು ಉದ್ದೇಶಪೂರ್ವಕವಾಗಿ ಇದನ್ನೇನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ತಮ್ಮಲ್ಲಿ ಹೇಳ್ತೀವಿ. ಗುರುಪ್ರಸಾದ್ ಹನಿಯೂರು, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ? ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸ್ತೇವೆ. ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕಿಯರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು. ಈ ನಂಬರ್ಗೆ ಕರೆ ಮಾಡಿ 9742169249. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯಾದ್ಯಂತ ತರಕಾರಿ, ಹೂ, ಹಣ್ಣುಗಳ ಬೆಲೆ ದಿನ ಕಳೆದಂತೆ ಗಗನಕ್ಕೇರುತ್ತಿದೆ. ಅದರಲ್ಲೂ ಕಳೆದ ವರ್ಷ ಬರಗಾಲ ಎದುರಾದ ನಂತರವಂತೂ ತರಕಾರಿಗಳ ಬೆಲೆ ಇನ್ನಷ್ಟು ಹೆಚ್ಚಾಗಿ ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ಟತೊಡಗಿದೆ. ಇನ್ನೊಂದು ಕಡೆ ವಾರದ ಸಂತೆಗಳಲ್ಲಿ ಬರುವ ತರಕಾರಿ ಅಂಗಡಿಗಳ ಸಂಖ್ಯೆಯೂ ಕಡಿಮೆ ಆಗ್ತಿದೆ. ತರಕಾರಿ ಖರೀದಿಸುವ ಗ್ರಾಹಕರ ಸಂಖ್ಯೆಯೂ ಕ್ಷೀಣಿಸುತ್ತಿದೆ. ಹೂ, ಹಣ್ಣು, ತರಕಾರಿಗಳ ಬೆಲೆ ಗಗನಕ್ಕೇರಿದೆ. ದಿನಾಲು ಬಳಸುವ ತರಕಾರಿಗಳ ಬೆಲೆ ದಿನ ದಿನಕ್ಕೂ ಗಗನಕ್ಕೇರುತ್ತಿದ್ದು ಗ್ರಾಹಕರು ತರಕಾರಿಗಳ ಬೆಲೆ ಕೇಳಿದ್ರೇನೆ ಬೆಚ್ಚಿ ಬೀಳುವಂತಾಗಿದೆ. ಹಾಗಾಗಿ ಗ್ರಾಹಕರು ಅಳೆದು ತೂಗಿ ತರಕಾರಿಗಳನ್ನ ಕೊಂಡುಕೊಳ್ಳತೊಡಗಿದ್ದಾರೆ. ಇನ್ನೊಂದು ಕಡೆ ಮಾರುಕಟ್ಟೆಗೆ ತರಕಾರಿಗಳ ಆವಕ ಪ್ರಮಾಣವು ಕುಸಿದಿದೆ. ಇದರಿಂದಾಗಿ ವಾರದ ಸಂತೆಗಳಲ್ಲಿ ತರಕಾರಿಗಳ ಅಂಗಡಿಗಳ ಸಂಖ್ಯೆ ದಿಢೀರ್ ಕಡಿಮೆಯಾಗಿದೆ. ಈ ಮೊದಲು ವಾರದ ಸಂತೆಗಳಲ್ಲಿ ಕಾಣುತ್ತಿದ್ದ ಅಂಗಡಿಗಳ ಅರ್ಧದಷ್ಟು ಅಂಗಡಿಗಳಷ್ಟೇ ಇದೀಗ ಕಾಣಬಹುದು. ಕಳೆದ ವರ್ಷ ಬರಗಾಲ ಇನ್ನಿತರೆ ಕಾರಣಗಳಿಂದ ತರಕಾರಿಗಳನ್ನು ಬೆಳೆಯುವ ಪ್ರಮಾಣವು ಕುಸಿದಿದೆ. ಹಾಗಾಗಿ ಮಾರುಕಟ್ಟೆಗೆ ಆಗುವ ತರಕಾರಿ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಬೆಲೆ ಮಾತ್ರ ಏರಿಕೆಯಾಗಿದೆ. ಆಲೂಗಡ್ಡೆ, ಟೊಮೊಟೊ, ಕೋಸು, ಬೀನ್ಸು, ನುಗ್ಗೆಕಾಯಿ, ಬದನೆಕಾಯಿ, ಹಾಗಲಕಾಯಿ, ಪಡವಲಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ದಂಟು ಸೊಪ್ಪು ಹೀಗೆ ಯಾವ ತರಕಾರಿಯಾದ್ರೂ ಆಸುಪಾಸು 100 ರೂಪಾಯಿಯ ಗಡಿಯಲ್ಲಿದೆ. ಕೆಲವೊಂದು ತರಕಾರಿಗಳಂತೂ 100ರ ಗಡಿ ದಾಟಿ ಬಿಟ್ಟಿದೆ. ಈ ಕಾರಣದಿಂದ ಸಾಕಷ್ಟು ಗ್ರಾಹಕರು ಕಡಿಮೆ ಬೆಲೆ ಇರುವ ತರಕಾರಿಗಳನ್ನ ಹುಡುಕಿ ತಡಕಿ ಖರೀದಿಸುತ್ತಾರೆ. ಇನ್ನು ಕೆಲವು ಯಾವಾಗಲೂ ಖರೀದಿಸುವುದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಖರೀದಿಸತೊಡಗಿದ್ದಾರೆ. ಈ ಕಾರಣದಿಂದ ವಾರದ ಸಂತೆಗಳಲ್ಲಿ ತರಕಾರಿ ಅಂಗಡಿಗಳ ಸಂಖ್ಯೆಯು ಕಡಿಮೆಯಾಗಿದೆ. ವ್ಯಾಪಾರವು ಕುಸಿದಿದೆ. ರೇಟ್ ಜಾಸ್ತಿ ಆಗಿರೋದ್ರಿಂದ ಇವತ್ತು ಅಂಗಡಿ ಬೇರೆ ಬಂದಿಲ್ಲ, ಕಮ್ಮಿ ಇದೆ ಅಂಗಡಿ. 100-150 ಅಂಗಡಿ ಬರ್ತಾ ಇರೋದ್ರೆ ಎಲ್ಲ ಇವತ್ತು 50-60 ಅಂಗಡಿ ಇದೆ ಮಾರ್ಕೆಟಲ್ಲಿ. ತರಕಾರಿ ಬರ್ತಾ ಇಲ್ಲ, ಲೋಕಲ್ ತರಕಾರಿ ಬರ್ತಾ ಇಲ್ಲ. ಬೇರೆ ಕಡೆಯಿಂದ ಬಂದಿದ್ರಲ್ಲಿ ಅವ್ರಿಗೆ ರೇಟ್ ಜಾಸ್ತಿ ಕೊಟ್ಟು ತೊಗೊಂಬಂದು ಮಾರಬೇಕಂದ್ರೆ ಆಗ್ತಾ ಇಲ್ಲ. ಅದರಿಂದ 100-150 ಅಂಗಡಿ ಬರೋದು ಇವತ್ತು 50-60 ಅಂಗಡಿ ಬಂದಿದೆ. ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ. ಅದು ಈರುಳ್ಳಿನೂ ಆಲೂಗಡ್ಡೆ ವ್ಯಾಪಾರಸ್ಥರು ಇಲ್ಲ ಇವತ್ತು. ಗಿರಾಕಿ ಬೇರೆ ಬರ್ತಾ ಇಲ್ಲ ಬೆಳಗ್ಗೆಯಿಂದನೂ. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಜಿಲ್ಲೆಗೊಂದು ಪ್ರತ್ಯೇಕ ಹಾಲು ಒಕ್ಕೂಟ ಬೇಕೆಂಬ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಆದರೆ ಅದೇ ವಿಷಯ ನೆಪ ಮಾಡಿಕೊಂಡು ಕೋಚಿಮುಲ್ ಚುನಾವಣೆಯನ್ನು ಮುಂದೂಡುವ ಯತ್ನ ನಡೆಸಲು ಮುಂದಾಗಿರುವುದು ಈಗ ವಾಕ್ಸಮರಕ್ಕೆ ಕಾರಣವಾಗಿದೆ. ಈಗಿನ ಆಡಳಿತ ಮಂಡಳಿ ಅಧಿಕಾರ ಅವಧಿ ಮುಗಿದು 2 ತಿಂಗಳಾಗಿದ್ರೂ ಮುಂದುವರೆದಿರುವುದು ವಿರೋಧಿ ಬಣದ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ಆಡಳಿತಾರೂಢ ಪರವಾದ ನಿರ್ದೇಶಕರು ಒಕ್ಕೂಟ ಬೇರ್ಪಡೆಯಾದ ನಂತರವೇ ಚುನಾವಣೆ ನಡೆಯಲಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಒಂದೊಂದು ಸೊಸೈಟಿಗೆ 3 ಜನ ನಾಮಿನೇಷನ್ಸ್ ಹಾಕಿ ಮತ್ತೆ ಡೆಲಿಗೇಟ್ಸ್ ಹೋದಾಗ ಆಡಳಿತ ಪಕ್ಷದವ್ರು ಯಾರಿರ್ತಾರೆ ಅವರೇ ಡೆಲಿಗೇಟ್ಸ್ ಆಗಿ ಇದು ಒಂದು ಹುನ್ನಾರ. ಆಡಳಿತ ಪಕ್ಷದ ಡೈರೆಕ್ಟರ್ಗಳು ಗೆಲ್ಲಬೇಕು, ವಿರೋಧ ಪಕ್ಷದವ್ರು ಯಾರು ಇರಬಾರ್ದು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಆಡಳಿತ ಮಂಡಳಿ ಅವಧಿ ಮೇ 12, 2024ಕ್ಕೆ ಮುಗಿದಿದೆ. ಹೀಗಾಗಿ ಏಪ್ರಿಲ್ 28, 2024ರಂದು ಚುನಾವಣೆ ನಡೆಸಲು ಕೋಲಾರ ಜಿಲ್ಲಾಧಿಕಾರಿಗಳನ್ನು ಆಡಳಿತ ಅಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಚುನಾವಣಾ ಪ್ರಾಧಿಕಾರದ ಆಯುಕ್ತರು ನೇಮಿಸಿದ್ದರು. ಆದರೆ ಲೋಕಸಭೆ ಚುನಾವಣೆ ಪ್ರಕಟವಾದ ಹಿನ್ನೆಲೆ ನೀತಿ ಸಂಹಿತೆ ಹಾಗೂ ಭದ್ರತೆಯ ಕಾರಣ ನೀಡಿ ಜೂನ್ 6, 2024ರವರೆಗೂ ಚುನಾವಣೆ ಮುಂದೂಡಲಾಗಿತ್ತು. ನೀತಿ ಸಂಹಿತೆ ಮುಗಿದ ನಂತರ ಕೋಚಿಮುಲ್ ಚುನಾವಣೆ ನಡೆಸಬೇಕಿತ್ತು. ಆದರೆ ಈಗ ಮತದಾರರ ಪಟ್ಟಿ ಸಿದ್ಧಪಡಿಸುವ ನೆಪದಲ್ಲಿ ಚುನಾವಣೆ ಮುಂದೂಡುವ ಯತ್ನ ನಡೆಸಲಾಗುತ್ತಿದೆ. ಹೀಗಾಗಿ ಈಗಿನ ಆಡಳಿತ ಮಂಡಳಿಗೆ ಸದ್ಯಕ್ಕೆ ಚುನಾವಣೆ ನಡೆಸಬೇಕೆಂಬ ಉದ್ದೇಶವಿಲ್ಲ. ಏನಾದರೂ ಮಾಡಿ ಇನ್ನೊಂದು ವರ್ಷ ಚುನಾವಣೆಯನ್ನು ಮುಂದೂಡಬೇಕೆಂಬ ಉದ್ದೇಶದಿಂದ ಇಲ್ಲದ ನೆಪ ಹುಡುಕುತ್ತಿದೆ ಎಂದು ಆರೋಪಿಸಲಾಗಿದೆ. ಒಂದೊಂದು ಸೊಸೈಟಿಗೆ 3 ಜನ ನಾಮಿನೇಷನ್ಸ್ ಹಾಕಿ ಮತ್ತೆ ಡೆಲಿಗೇಟ್ಸ್ ಹೋದಾಗ ಆಡಳಿತ ಪಕ್ಷದವ್ರು ಯಾರಿರ್ತಾರೆ ಅವರೇ ಡೆಲಿಗೇಟ್ಸ್ ಆಗಿ ಇದು ಒಂದು ಹುನ್ನಾರ. ಆಡಳಿತ ಪಕ್ಷದ ಡೈರೆಕ್ಟರ್ಗಳು ಗೆಲ್ಲಬೇಕು, ವಿರೋಧ ಪಕ್ಷದವ್ರು ಯಾರು ಇರಬಾರ್ದು. ಇದು ಏಕಪಕ್ಷೀಯ ತೀರ್ಮಾನ ತಗೊಂಡು ಇವತ್ತು ಈ ಸರ್ಕಾರ ಇದಕ್ಕೆ ಕೈ ಹಾಕಿದೆ. ನಾವು ಇವತ್ತು ತಮಗೆ ಸರ್ಕಾರಕ್ಕೂ ಮನವಿ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಹಕಾರ ಸಚಿವರಿಗೂ ಕೂಡ ಮನವಿಯನ್ನ ಕೊಡ್ತೀವಿ. ಇದೇ ಮನವಿಯನ್ನ ಅವರಿಗೆ ಒಂದು ವಾರದ ಗಡುವು ಕೊಡ್ತೀವಿ. ವಾರ 10 ದಿವಸದಲ್ಲಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯನ್ನ ತೆಗಿಬೇಕು. ಇಷ್ಟು ದಿನ ಬೈಫರ್ಕೇಶನ್ ಬೇಕು. ಈ ಜಿಲ್ಲೆಗೆ ಸಹಕಾರಿ ಹಾಲು ಒಕ್ಕೂಟ, ಈ ಜಿಲ್ಲೆಗೆ ಸಹಕಾರಿ ಹಾಲು ಒಕ್ಕೂಟ
ಬೇಕು ಅಂತಿದ್ದ ದೊಡ್ಡ ಮನುಷ್ಯ ತರಾತುರಿಯಲ್ಲಿ ಚುನಾವಣೆ ಬೇಕು ಅಂತ. ಆದರೆ ಆತನಿಗೆ ಬದ್ಧತೆ ಇದೆಯಾ? ಬದ್ಧತೆ ಇದ್ದರೆ ಚುನಾವಣೆ ಕೇಳ್ತಾರ? ಚುನಾವಣೆ ಸಾಂದರ್ಭಿಕವಾಗಿ ಸರ್ಕಾರಗಳು ಚುನಾವಣೆ ನಡೆಸೋದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಇದೇ ವಿಚಾರವಾಗಿ ಸನ್ಮಾನ್ಯ ನಾಗರಾಜ್ ಅವರಿಗೆ ಒಂದು ಕಿವಿ ಮಾತು ಹೇಳಬೇಕಾಗುತ್ತೆ. ನಾನು 1989ರಿಂದ 92 ಶಿವಾರೆಡ್ಡಿ ಅಂತ ಬಾಗೇಪಲ್ಲಿ ಡೈರೆಕ್ಟ್ರು ಅಧ್ಯಕ್ಷರಾಗಿ ಕೋಲಾರ ಒಕ್ಕೂಟಕ್ಕೆ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ KV ನಾಗರಾಜ್ ಅವರು ಚಿಕ್ಕಬಳ್ಳಾಪುರದ ನಿರ್ದೇಶಕರಾಗಿರ್ತಾರೆ. ಸರ್ಕಾರ ಒಕ್ಕೂಟದ ಟೈಮ್ ಆಗೋಗುತ್ತೆ. ಒಕ್ಕೂಟದ ಟೈಮ್ ಆಗೋದ್ರೆ ಶಿವಾರೆಡ್ಡಿಯವ್ರನ್ನ ಮತ್ತು ಆಡಳಿತ ಸದಸ್ಯರನ್ನ 2 ವರ್ಷಗಳ ಕಾಲ ಕೋಆಪರೇಟಿವ್ ಆಕ್ಟ್ ಆ ನಿಯಮದೊಳಗಡೆ 121 ನಿಯಮದೊಳಗಡೆ 2 ವರ್ಷ ಇದೇ ನಾಗರಾಜ್ ಅವರೇ ಮುಂದುವರಿಸ್ತಾರೆ. ಸದ್ಯ ಒಂದು ಬಾರಿ ಪ್ರತ್ಯೇಕವಾಗಿ ಮತ್ತೆ ವಿಲೀನವಾಗಿರುವ ಹಾಲು ಒಕ್ಕೂಟವನ್ನು ಮತ್ತೆ ಪ್ರತ್ಯೇಕ ಮಾಡುವ ಅಂಶವೇ ಈಗ ಚುನಾವಣೆಯ ವಸ್ತುವಾಗಿದ್ದು, ನಿಗದಿತ ಸಮಯಕ್ಕೆ ಚುನಾವಣೆ ನಡೆಯುತ್ತೋ ಇಲ್ಲ, ಏನೇನು ಹೈಡ್ರಾಮಾಗಳು ನಡೆಯುತ್ತವೆಯೋ ಎಂಬುದೀಗ ಚರ್ಚೆಗೆ ಗ್ರಾಸವಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಒಂದೊಂದು ಸೊಸೈಟಿಗೆ 3 ಜನ ನಾಮಿನೇಷನ್ಸ್ ಹಾಕಿ ಮತ್ತೆ ಡೆಲಿಗೇಟ್ಸ್ ಹೋದಾಗ ಆಡಳಿತ ಪಕ್ಷದವ್ರು ಯಾರಿರ್ತಾರೆ ಅವರೇ ಡೆಲಿಗೇಟ್ಸ್ ಅಂತ ಇದು ಒಂದು ಹುನ್ನಾರ. ಆಡಳಿತ ಪಕ್ಷದ ಡೈರೆಕ್ಟರ್ಗಳು ಗೆಲ್ಲಬೇಕು, ವಿರೋಧ ಪಕ್ಷದವ್ರು ಯಾರು ಇರಬಾರ್ದು. ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಬಿನ್-ತುಲ್ ಹುದಾ ಸ್ಮಾರಕ ಶಾಲೆಯಲ್ಲಿ 2 ಶಿಕ್ಷಕರು ಮಾತ್ರ ಮಕ್ಕಳಿಗೆ ಪಾಠ ಮಾಡಲು ಅರ್ಹರಾಗಿದ್ದು, ಉಳಿದಂತೆ ಇರುವ ಶಿಕ್ಷಕರು ಶಿಕ್ಷಕ ವೃತ್ತಿಗೆ ಅರ್ಹರಲ್ಲ. ಅಲ್ಲದೆ ಸರಿಯಾದ ಸಮಯಕ್ಕೆ ಶಾಲೆ ಆರಂಭ ಮುಕ್ತಾಯ ಮಾಡದಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆ ಸೋಮವಾರ BEO ಶ್ರೀನಿವಾಸಮೂರ್ತಿ ಶಾಲೆಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು. ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿರುವ ಸರ್ಕಾರಿ ಮಾನ್ಯತೆ ಪಡೆದಿರುವ ಬಿನ್-ತುಲ್ ಹುದಾ ಸ್ಮಾರಕ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ 180 ಜನ ಮಕ್ಕಳಿದ್ದು 10 ಜನ ಶಿಕ್ಷಕರಿದ್ದಾರೆ. ಇದರಲ್ಲಿ 2 ಶಿಕ್ಷಕರು ಮಾತ್ರ ಮಕ್ಕಳಿಗೆ ಪಾಠ ಮಾಡಲು ಅರ್ಹರಾಗಿರುತ್ತಾರೆ. ಇನ್ನು ಉಳಿದಂತೆ ಇರುವ ಶಿಕ್ಷಕರೆಲ್ಲರೂ ಯಾವುದೇ ರೀತಿ ಶೈಕ್ಷಣಿಕವಾಗಿ ಶಿಕ್ಷಕ ವೃತ್ತಿ ಮಾಡಲು ಅರ್ಹರಲ್ಲದವರನ್ನು ತಂದು ಶಿಕ್ಷಕರನ್ನಾಗಿ ನೇಮಿಸಿಕೊಂಡಿರುವುದು ಹಾಗೂ ಸರಿಯಾದ ಸಮಯಕ್ಕೆ ಶಾಲೆ ಪ್ರಾರಂಭ ಮುಕ್ತಾಯ ಮಾಡದಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆ ಸೋಮವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ KV ಶ್ರೀನಿವಾಸಮೂರ್ತಿ ಶಾಲೆಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಪೋಷಕರು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 1 ತಿಂಗಳು ಕಳೆದಿದ್ದು 10ನೇ ತರಗತಿ ಮಕ್ಕಳಿಗೆ ಪಾಠ ಮಾಡಲು ಶಿಕ್ಷಕರೇ ಇಲ್ಲ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಜೊತೆಗೆ ಆಡಳಿತ ಮಂಡಳಿಯವರು ಚೆಲ್ಲಾಟವಾಡುತ್ತಿದ್ದಾರೆ ಎಂದು ದೂರಿದ್ರು. ಇನ್ನು ದೂರು ಬಂದ ಬಗ್ಗೆ ಶಾಲೆಯ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯ ದಾಖಲೆಗಳನ್ನು ಪರಿಶೀಲಿಸಿ ಕಾರಣ ಕೇಳಿ ನೋಟಿಸ್ ನೀಡುತ್ತೇವೆ. ಆ ನೋಟಿಸ್ಗೆ ಆಡಳಿತ ಮಂಡಳಿ ಉತ್ತರ ಏನು ಕೊಡುತ್ತದೆ ಎಂದು ನೋಡಿ ಈಗಾಗಲೇ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗದಿರುವುದರಿಂದ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೇವೆ ಎಂದು BEO ಶ್ರೀನಿವಾಸಮೂರ್ತಿ ಸುದ್ದಿಗಾರರಿಗೆ ತಿಳಿಸಿದರು. ಬಿನ್-ತುಲ್ ಹುದಾ ಅಲ್ಲಿಪುರ ಶಾಲೆ ಸಂಬಂಧ ಸಾರ್ವಜನಿಕವಾಗಿ ಶಿಕ್ಷಕರ ನೇಮಕಾತಿ ಸಂಬಂಧ ಒಂದು ಸ್ವಲ್ಪ ಗೊಂದಲಗಳಿದ್ದಾವೆ ಅಂತ ಹೇಳಿದರು. ಸೊ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಶಾಲೆನ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಬಗ್ಗೆ ಮತ್ತು ಸಿಬ್ಬಂದಿ ಬಗ್ಗೆ ಪರಿಶೀಲನೆ ಮಾಡಲಾಗಿದೆ. ಇವಾಗಲಿಂದ ಈಗ ಆಲ್ರೆಡಿ ವಿಳಂಬ ಆಗಿರೋದಕ್ಕೆ ನಾಳೆನೇ ಅವರು ಉತ್ತರವನ್ನು ಮಾಡಬೇಕಾಗುತ್ತೆ. ನಾಳೆನೇ ಜಾರಿ ಮಾಡ್ತಾಯಿದ್ದೀವಿ. ಇಮ್ಮಿಡಿಯೇಟಾಗಿ ನಮಗೆ ವಾಪಸ್ ರಿಪ್ಲೈ ಬರಬೇಕು. ಅದನ್ನು ಎಷ್ಟು ಏನೇನು ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿಕೊಂಡು ಎಷ್ಟು ಕಾಲಾವಕಾಶ ತಗೊಳ್ತಾರೆ. ಕಾಲಾವಕಾಶ ಇಲ್ಲವೇ ಇಲ್ಲ. ಈಗ ಆಲ್ರೆಡಿ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಇಮಿಡಿಯೇಟಾಗಿ ಶುರು ಮಾಡಬೇಕು. ಅವರೇನೇನು ತುರ್ತಾಗಿ ಎಲ್ಲ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಗಂಗರೆಡ್ಡಿ, ಕೃಪಾ ಹನುಮಂತಪ್ಪ, ಶಾಲೆಯ CEO ಅಖಿಲ್ ಅಬ್ಬಾಸ್, ಮುಖ್ಯ ಶಿಕ್ಷಕರಾದ ಮಂಜುನಾಥ್, ಮೋಸಿನ್ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ಕಂಬಾಲಪಲ್ಲಿ ದಲಿತರ ನರಮೇಧ ಹತ್ಯಾಕಾಂಡ ನಡೆದು 23 ವರ್ಷಗಳು ಕಳೆದರೂ ಸಂತ್ರಸ್ತರ ಮಿನಿ ಕಂಬಾಲಪಲ್ಲಿ ಗ್ರಾಮಕ್ಕೆ ಸೂಕ್ತ ಮತ್ತು ನ್ಯಾಯಸಮ್ಮತವಾದ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದಿರುವ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಧೋರಣೆಯನ್ನ ಖಂಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯಿಂದ ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಕಂಬಾಲಪಲ್ಲಿ ಗ್ರಾಮದಲ್ಲಿ ಒಂದೇ ಕುಟುಂಬದ 9 ಜನ ದಲಿತರ ನರಮೇಧ ಹತ್ಯಾಕಾಂಡ ನಡೆದು 23 ವರ್ಷಗಳೇ ಕಳೆಯುತ್ತಿದ್ದು, ಕಂಬಾಲಪಲ್ಲಿ ನರಮೇಧ ಹತ್ಯಾಕಾಂಡದಲ್ಲಿ ನೊಂದು ಬೆಂದ ಕುಟುಂಬಗಳಿಗೆ ಚಿಂತಾಮಣಿ ಬಳಿ ಮಿನಿಕಾಂಬಾಲಪಲ್ಲಿ ಗ್ರಾಮವನ್ನ ನಿರ್ಮಿಸಿದ್ದು, ಈ ಗ್ರಾಮಕ್ಕೆ ಇಂದಿಗೂ ಕೂಡ ಯಾವುದೇ ಅಗತ್ಯ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ಚರಂಡಿ, ಶುದ್ಧ ಕುಡಿಯುವ ನೀರಿನ ಘಟಕ, ಶಾಲಾ ಕಟ್ಟಡ, ಅಂಗನವಾಡಿ ಕೇಂದ್ರಗಳಾಗಲಿ ಇಲ್ಲ. ಶಿಥಿಲಾವಸ್ಥೆಯಲ್ಲಿರುವ ಅಂಬೇಡ್ಕರ್ ಭವನ ದುರಸ್ತಿಗೊಳಿಸಿ ಮಿನಿ ಕಂಬಾಲಪಲ್ಲಿ ಗ್ರಾಮಕ್ಕೆ ವಿಶೇಷ ಒತ್ತು ನೀಡಬೇಕೆಂದು ಒತ್ತಾಯಿಸಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದಿಂದ ಬೃಹತ್ ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಜಾಥಾ ನಡೆಸಿ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಮಿನಿ ಕಂಬಾಲಪಲ್ಲಿ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿರುವ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ನಡೆಸಿ ಕೂಡಲೇ ಮಿನಿ ಕಂಬಾಲಪಲ್ಲಿ ಗ್ರಾಮಕ್ಕೆ ವಿಶೇಷ ಒತ್ತು ನೀಡಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಗೌರವಾಧ್ಯಕ್ಷ ಕಾಳಯ್ಯ, ಉಪಾಧ್ಯಕ್ಷ ಮಣಿಗಾನಹಳ್ಳಿ ಶ್ರೀನಿವಾಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ, ಖಜಾಂಚಿ ಶಶಿಕುಮಾರ್, ಚಂದ್ರಶೇಖರ್, ಜೈ ಭೀಮ್ ಗಣೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಿದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಸ್ಮಶಾನಗಳಲ್ಲಿ ಮೃತರ ಶವ ಸಂಸ್ಕಾರ ಮಾಡಲು ಪ್ರತಿ ಗ್ರಾಮದಲ್ಲೂ ಮಸಣ ಕಾರ್ಮಿಕರಿದ್ದಾರೆ. ಆದರೆ ಅವರು ಒಂದು ಸೇವೆಯಾಗಿ ಕೆಲಸ ಮಾಡ್ತಿದ್ದು ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ದೊರೆಯುತ್ತಿಲ್ಲ. ಹಾಗಾಗಿ ವಸತಿ ರಹಿತ ಕಾರ್ಮಿಕರನ್ನ ಗುರುತಿಸಿ ನಿವೇಶನ ಸೇರಿದಂತೆ ಇನ್ನಿತರೆ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಮಸಣ ಕಾರ್ಮಿಕರು ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಕಸ್ಬಾ ಹೋಬಳಿ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಸೋಮವಾರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಮಸಣ ಕಾರ್ಮಿಕ ಮತ್ತು ತಮಟೆ ವಾದ್ಯ ಕಲಾವಿದರ ಸಂಘಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಜಿಲ್ಲಾ ಸಂಚಾಲಕ ಕೆ ಮುನಿಸ್ವಾಮಪ್ಪ ಮಾತನಾಡಿ, ಸ್ಮಶಾನಗಳಲ್ಲಿ ಮೃತರ ಶವ ಸಂಸ್ಕಾರ ಮಾಡಲು ಪ್ರತಿ ಗ್ರಾಮದಲ್ಲೂ ಮಸಣ ಕಾರ್ಮಿಕರಿದ್ದಾರೆ. ಆದರೆ ಅವರು ಒಂದು ಸೇವೆಗಾಗಿ ಕೆಲಸ ಮಾಡುತ್ತಿದ್ದು ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ದೊರೆಯುತ್ತಿಲ್ಲ. ಹಾಗಾಗಿ ನಿವೇಶನ, ವಸತಿ ರಹಿತ ಕಾರ್ಮಿಕರನ್ನು ಗುರುತಿಸಿ ಸೌಲಭ್ಯಗಳನ್ನು ಒದಗಿಸಬೇಕು, ವಿತರಿಸಲಿ. ಮಸಣ ಕಾರ್ಮಿಕರು ಸಮಾಧಿಗಾಗಿ ಗುಣಿಗಳನ್ನು ಅಗೆಯಬೇಕಾದರೆ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ಕೆಲಸ ಮಾಡಬೇಕು. ಒಂದೊಂದು ವೇಳೆ ಸ್ಮಶಾನಗಳಲ್ಲಿ ಮೃತದೇಹಗಳ ವಾಸನೆ, ರೋಗ ರುಜಿನಗಳು ಹರಡುವ ಭೀತಿ ಎದುರಾಗುತ್ತದೆ. ಅಷ್ಟೇ ಅಲ್ಲದೆ ಒಮ್ಮೊಮ್ಮೆ ಗಾಯಗಳಾಗುತ್ತದೆ. ಇಂತಹ ಅನಾಹುತಗಳಿಂದ ಭದ್ರತೆ ಇಲ್ಲವಾಗಿದೆ. ಹಾಗಾಗಿ ಸರ್ಕಾರ ಗ್ರಾಮ ಪಂಚಾಯಿತಿಗಳ ಮೂಲಕ ಮಸಣ ಕಾರ್ಮಿಕರಿಗೆ ಆರೋಗ್ಯ ಭದ್ರತೆ ಒದಗಿಸಿ PPE ಕಿಟ್ಗಳನ್ನು ವಿತರಿಸಬೇಕು ಎಂದು ತಿಳಿಸಿದರು. ಈ ಸಂಸ್ಕಾರ ಮಾಡುವುದು ಅಷ್ಟು ಸುಲಭ ಅಲ್ಲ. ಬಿಸಿಲಿರಲಿ, ಮರಳೆ ಇರಲಿ, ಮತ್ತೆ ರಾತ್ರಿ ಇರಲಿ, ಹಗಲಿರಲಿ, ಯಾವುದೇ ಒತ್ತು ಗೊತ್ತು ಇಲ್ಲದೆ ನಾವು ಆ ಮಶಾಣಗಳಲ್ಲಿ ಹಾವುಗಳ ಜೊತೆ ಕಚ್ಚಿಸ್ಕೊಳ್ಬೇಕು. ಕಂಪೆ, ಗುಡ್ಡೆ, ಮಣ್ಣು, ಮಸ ಇನ್ನ ಏನೇನು ಇದೆಯೋ ಎಲ್ಲ ಶುದ್ಧಿ ಮಾಡಿಕೊಂಡು ನಾವು ಅಲ್ಲಿ ಮಶಾಣಗಳಿಗೆ ಹೋಗಬೇಕು. ಕೆಲವಾರು ಅಂಟು ರೋಗಗಳನ್ನು ಅಂಟುಕೊಳ್ಳುವಂಥ ಸಂದರ್ಭ ಇರೋದ್ರಿಂದ ಆ PP ಕಿಟ್ ಏನಿದೆ, ಮೆಡಿಸಿನ್ ಕಿಟ್ಟು, ಅದನ್ನು ಕೂಡಲೇ ಅವರು ಪಂಚಾಯಿತಿಗಳಿಂದ ಕೊಡಿಸಬೇಕಾಗಿ ನಾವು ಈ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ಮಸಣ ಕಾರ್ಮಿಕ ಸಂಘಟನೆ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಸಮಿತಿ ಅಧ್ಯಕ್ಷ ಹನುಮಂತಪ್ಪ, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ಗಂಗಾಧರ್, ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿ ಮತ್ತಿತರರು ಇದ್ದರು. ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಬಿಬಿ ರಸ್ತೆ ವಿಶಾಲ್ ಮಾರ್ಟ್ ಎದುರು ನೂತನ ಹೀರೋ ದ್ವಿಚಕ್ರ ವಾಹನ ಶೋರೂಂ ಪ್ರಾರಂಭವಾಗಿದೆ. ಪ್ರಾರಂಭೋತ್ಸವ ಸಮಾರಂಭದಲ್ಲಿ BGS ಶಾಖಾಮಠ ಸ್ವಾಮೀಜಿ, ಮಂಗಳಾನಂದ ಸ್ವಾಮೀಜಿ ಹಾಗೂ ಹೀರೋ ಜೋನಲ್ ಹೆಡ್ ರಾಮಾರಾವ್ ಟೇಪ್ ಕಟ್ ಮಾಡಿ ಶೋರೂಂಗೆ ಚಾಲನೆ ನೀಡಿದರು.
ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಬಿಬಿ ರಸ್ತೆ ವಿಶಾಲ್ ಮಾರ್ಟ್ ಎದುರು ನೂತನ ಹೀರೋ ಮೋಟಾರ್ ಕಾರ್ಪೊರೇಟ್ ಕಂಪನಿ ಮೂಲಕ ಮಂಜುನಾಥ್ ಬೈಕ್ಸ್ ಪ್ರಾರಂಭೋತ್ಸವ ನಡೆಯಿತು. ಶಿಡ್ಲಘಟ್ಟ ತಾಲೂಕು ಭಕ್ತರಹಳ್ಳಿ ವಾಸಿ ಬಿ ಲಕ್ಷ್ಮೀನಾರಾಯಣ ಮಾಲೀಕತ್ವದ ಹೀರೋ ಮಂಜುನಾಥ್ ಬೈಕ್ ಶೋರೂಮ್ ಅನ್ನು ಚಿಕ್ಕಬಳ್ಳಾಪುರ ಬಿಜಿಎಸ್ ಶಾಖಾ ಮಠದ ಸ್ವಾಮೀಜಿ ಮಂಗಳಾನಂದ ಸ್ವಾಮೀಜಿ ಹಾಗೂ ಹೀರೋ ಮೋಟಾರ್ಸ್ ಕಂಪನಿ ಜೋನಲ್ ಹೆಡ್ ರಾಮರಾವ್ ಟೇಪ್ ಕತ್ತರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಲೀಕ ಲಕ್ಷ್ಮೀನಾರಾಯಣ, ನನ್ನ ಬಹುದಿನಗಳ ಕನಸು ಇಂದು ನೆರವೇರಿದೆ. ಹೀರೋ ದ್ವಿಚಕ್ರ ವಾಹನಗಳ ಚಿಕ್ಕಬಳ್ಳಾಪುರ ಬ್ರಾಂಚ್ ಡೀಲರ್ಶಿಪ್ ನನಗೆ ಒಲಿದು ಬಂತು. ಶಿಡ್ಲಘಟ್ಟದಲ್ಲಿ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಹಳಷ್ಟು ಶ್ರಮವಹಿಸಿ ಮುಂದೆ ಬಂದಿದ್ದೇನೆ. 2008ರಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದೆ. ಆಗಲೇ ಕಂಪನಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಶೋರೂಮ್ ಓಪನ್ ಮಾಡಲು ಅನುಮತಿ ನೀಡಿದ್ದರು. ಅವರ ಸಹಕಾರದಿಂದಾಗಿ ಅಂದಿನಿಂದ ಇಂದಿನವರೆಗೆ ಶ್ರಮವಹಿಸಿ ಸಾಗುತ್ತಿದ್ದು, ಕಳೆದ ಹಲವು ವರ್ಷಗಳಿಂದ ನನಗೆ ವಾಹನಗಳ ಮಾರಾಟ ಹಾಗೂ ಈ ಕ್ಷೇತ್ರದ ಸಂಬಂಧಪಟ್ಟಾಗಿ ಬಹಳಷ್ಟು ಅನುಭವವಿದೆ. ಚಿಕ್ಕಬಳ್ಳಾಪುರದ ಶೋರೂಮ್ ಲಾಭದಾಯಕ ಮಾಡಲಾಗುವುದು. ಇನ್ನು ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಹೀರೋ ಬೈಕ್ ಶೋರೂಮ್ ಇಲ್ಲದಿರುವ ಕಾರಣ ಇಲ್ಲಿನ ಜನ ಹೀರೋ ದ್ವಿಚಕ್ರ ವಾಹನ ಖರೀದಿಸಲು ಬೇರೆ ಕಡೆ ಹೋಗಬೇಕಾಗಿತ್ತು. ಇನ್ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ಶೋರೂಮ್ ಪ್ರಾರಂಭ ಆಗಿದ್ದು, ಗ್ರಾಹಕರಿಗೆ ದ್ವಿಚಕ್ರ ವಾಹನ ಖರೀದಿ ಜೊತೆಗೆ ಸರ್ವಿಸ್ ಸೌಲಭ್ಯ ಕೂಡ ಲಭ್ಯವಾಗಿದ್ದು, ಗ್ರಾಹಕರಿಗೆ ಅನುಕೂಲವಾಗಲಿದೆ ಎಂದರು. 2008 ಚಿಕ್ಕಬಳ್ಳಾಪುರ ಡೀಲರ್ಶಿಪ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು 2024 ಡೀಲರ್ಶಿಪ್ ಮಾಡಿದ್ದಾರೆ. ನನ್ನ ಕನಸು ನನಸಾಗಿದೆ. ಅದು ನನಗೆ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ಸರ್. ನಮಗೆ ಈಗ ಆಲ್ರೆಡಿ ನಾವು 2008ಇಂದ ನಾವು ಬರೀ 2 ವೀಲರ್ ಸೆಟ್ರಲ್ಲೇ ಇದ್ದೀವಿ ಆಲ್ರೆಡಿ. ಈಗ ನಮ್ಗೆ ಇದ್ರ ಬಗ್ಗೆ ಸೇಲ್ಸ್ ಆಗ್ಬೋದು, ಸರ್ವಿಸ್ ಆಗ್ಬೋದು, ಪಾರ್ಟ್ಸ್ ಆಗ್ಬೋದು, ಎಲ್ಲ ರೀತಿಯೂ ನಮಗೆ ಇದರಲ್ಲಿ 3 ರಿಲೇಟಿವ್ಸ್ ಬರುತ್ತೆ. 3ರಲ್ಲಿ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಮ್ಗೆ ಇದರಲ್ಲಿ ಸತತವಾಗಿ ನಾವು 18 ವರ್ಷದಿಂದ ಇದರಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಆಗಿದ್ದೀವಿ. ಇದ್ರ ಬಗ್ಗೆ ನಮಗೆ ಸರ್ವಿಸ್, ಕಸ್ಟಮರ್ ಹ್ಯಾಂಡಲ್ ಮಾಡೋದಾಗಿಂದ ಎಲ್ಲನೂ ಎಕ್ಸ್ಪೀರಿಯೆನ್ಸು ಎಲ್ಲ ರೀತಿಯಲ್ಲಿ ನಮಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಮಾಜಿ ಶಾಸಕ ಸಚಿವ ವಿ ಮುನಿಯಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ರಹ್ಮಣಿ, ಭಕ್ತರಹಳ್ಳಿ ಮುನೇಗೌಡ, ಯಲವಳ್ಳಿ ರಮೇಶ್ ಇತರರು ಭೇಟಿ ಕೊಟ್ಟು ಶುಭ ಕೋರಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪಟ್ಟಣದ ಶ್ರೀ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದ 36ನೇ ವಾರ್ಷಿಕೋತ್ಸವವನ್ನು ಕಳೆದ 5 ದಿನಗಳಿಂದ ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು. 5 ದಿನಗಳಿಂದ ಪ್ರತಿದಿನ ಮಹಾಗಣಪತಿ ಹೋಮ, ಗುರುಪಾದುಕಾ ಹೋಮ, ಮೃತ್ಯುಂಜಯ ಹೋಮ ಮೊದಲಾದ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ವೇದ ಬ್ರಹ್ಮಶ್ರೀ ಸಾನಾ ನಾಗೇಂದ್ರ ಹಾಗೂ ಶ್ರೀ ಹರಿಶರ್ಮ ಹಾಗೂ ಆಗಮಿಕರ ನೇತೃತ್ವದಲ್ಲಿ ಗುಡಿಬಂಡೆಯಲ್ಲಿ ಗಾಯತ್ರಿ ಮಂದಿರದ 36ನೇ ವರ್ಷದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇವಾಲಯದ ಮುಖ್ಯಸ್ಥ ಸಾನಾ ನಾಗೇಂದ್ರ ಮಾತನಾಡಿ, 36 ವರ್ಷಗಳಿಂದ ಜಾತಿ ಧರ್ಮರಹಿತವಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗ್ತಿದೆ. ಈ 5 ದಿನಗಳ ಕಾಲ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲದೆ ಅನ್ನದಾಸೋಹವನ್ನು ಮಾಡಲಾಗುತ್ತಿದೆ. ಪ್ರಪಂಚದ ಎಲ್ಲರೂ ಸುಖವಾಗಿರಲಿ ಎಂಬ ಧ್ಯೇಯದೊಂದಿಗೆ ನಡೆಸಲಾಗುವ ಈ ಕಾರ್ಯಕ್ರಮ ಮುಂದೆಯೂ ಯಶಸ್ವಿಯಾಗಿ ನಡೆಯಲಿ ಎಂದು ತಿಳಿಸಿದರು. ಪ್ರತಿದಿನ ಸಂಜೆ ಸಾಂಸ್ಕೃತಿಕ, ಧಾರ್ಮಿಕ, ಉಪನ್ಯಾಸ, ಭರತನಾಟ್ಯ ಮೊದಲಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿಶ್ವ ದಾಖಲೆ ಮಾಡಿರುವ ಬೆಂಗಳೂರು ಶ್ರುತಿ ಸಿಂಧೂರ ತಂಡದ ಕಲಾವಿದರು ತಾಳವಾದ್ಯ ಕಚೇರಿ, ವಿದುಷಿ ಡಾಕ್ಟರ್ ರೇವತಿ ಕಾಮತ್ ಮತ್ತು ವೃಂದದವರಿಂದ ವೀಣಾವಾದನ, ಸಂಗೀತ ಲಹರಿ, ಬೆಂಗಳೂರಿನ ಮಲ್ಲೇಶ್ವರಂನ ನಾಟ್ಯಾರಾಧನಾ ಭರತನಾಟ್ಯ ಶಾಲೆಯ ತಂಡದ ನೃತ್ಯೋಪಾಸನೆ ಭರತನಾಟ್ಯ, ಬೆಂಗಳೂರು ಯಲಹಂಕ ಅರ್ಥ ನೃತ್ಯ ಕಲಾ ಮಂದಿರ ತಂಡದಿಂದ ನಡೆಸಿಕೊಟ್ಟ ನವದುರ್ಗ ವೈಭವ ನೃತ್ಯ ರೂಪಕ ದರ್ಶನ ನೋಡುಗರ ಗಮನ ಸೆಳೆಯಿತು. ವೇದ ಬ್ರಹ್ಮ ಶ್ರೀ ಮಂಕಾಲ ಶ್ರೀ ಹರಿಶರ್ಮ ಗಾಯತ್ರಿ ವೈಭವ ಉಪನ್ಯಾಸ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಅರ್ಚಕ ಗುರುಪ್ರಸಾದ್, ಡಾಕ್ಟರ್ ಗಿರೀಶ್ ರಾವ್, ವೇದ ಬ್ರಹ್ಮ ಮಂಜುನಾಥ, ಸುಬ್ರಹ್ಮಣ್ಯ ಶಾಸ್ತ್ರಿ, ಡಾಕ್ಟರ್ ಗಿರೀಶ್ ರಾವ್, ನಿವೃತ್ತ ಡಿವೈಎಸ್ಪಿ ಶಾಂತಕುಮಾರ್, ಗುಡಿಬಂಡೆ ಶ್ರೀಮಾತಾ ಗಾಯತ್ರಿ ಸೇವಾ ಟ್ರಸ್ಟ್ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು.
ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಉರ್ದು ಶಾಲಾ ಆವರಣದಲ್ಲಿ ಬೆಂಗಳೂರು ಕರಾಟೆ ತರಬೇತಿ ಶಿಬಿರದಲ್ಲಿ ಬಹುಮಾನ ಪಡೆದ ಕರಾಟೆ ವಿದ್ಯಾರ್ಥಿಗಳಾದ ಶ್ರೇಯಸ್ ಲೋಹಿತಾರ್ ಅವರಿಗೆ ಪ್ರಮಾಣ ಪತ್ರಗಳನ್ನು ಕರಾಟೆ ಶಿಕ್ಷಕ ರಿಯಾಜ ಅಹಮದ್ ವಿತರಿಸಿ ಮಾತನಾಡಿ, ನಮ್ಮ ಕರಾಟೆ ಶಾಲೆ ವಿದ್ಯಾರ್ಥಿಗಳು ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆಯುತ್ತಿರುವುದು ಅತ್ಯಂತ ಹೆಮ್ಮೆ ವಿಚಾರವಾಗಿದೆ. ಕರಾಟೆ ಶಿಕ್ಷಣ ವೈಯಕ್ತಿಕ ಆತ್ಮ ರಕ್ಷಣೆಗೆ ಸಹಕಾರಿ. ಕರಾಟೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪೋಷಕರಾದ ಬ್ಯಾಂಕ್ ರಘು, ನಾಗರತ್ನ ಹಾಗೂ ಕರಾಟೆ ವಿದ್ಯಾರ್ಥಿ ಮಧುಸೂದನ್ ಸೇರಿದಂತೆ ಇತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಜೂನ್ 27ರಂದು ನಡೆಯುವ ಕೆಂಪೇಗೌಡ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಸಿ ವೆಂಕಟೇಗೌಡ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅರ್ಥಪೂರ್ಣವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲು ಸಂಘದಿಂದ ತೀರ್ಮಾನಿಸಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ದೇವನಹಳ್ಳಿ ತಾಲೂಕಿನ ರಣಬೈರೇಗೌಡರ ಪ್ರದೇಶ ಆವತಿಯಲ್ಲಿ 8 ಗಂಟೆಗೆ ನಾಡಪ್ರಭುಗಳಿಗೆ ಮಾಲಾರ್ಪಣೆ ನೆರವೇರಿಸಲಾಗುವುದು. ನಂತರ 9 ಗಂಟೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ನಾಡಪ್ರಭು ಕೆಂಪೇಗೌಡರಿಗೆ ವಿಶೇಷ ಗೌರವ ಸಮರ್ಪಿಸಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಒಕ್ಕಲಿಗ ಸಮುದಾಯದ ಪ್ರತಿಯೊಬ್ಬರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಬಿ ಮುನೇಗೌಡ, ವಕೀಲ ಮುನಿರಾಜು, ಕೆಸಿ ಮಂಜುನಾಥ್, ಭುವನಹಳ್ಳಿ ಮುನಿರಾಜು, ಜಾಲಿಗೆ ಶ್ರೀರಾಮಯ್ಯ, ಬಿಎಂ ಬೈರೇಗೌಡ, ಜಯಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಗೌರಿಬಿದನೂರು ನಗರದ ಮುನೇಶ್ವರ ಬಡಾವಣೆಯಲ್ಲಿನ ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ಆವರಣದಲ್ಲಿ 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಲಯನ್ಸ್ ಜಿಲ್ಲಾ ಉಪರಾಜ್ಯಪಾಲ ರಾಜು ಚಂದ್ರಶೇಖರ್ ಉದ್ಘಾಟನೆ ಮಾಡಿ ಮಾತನಾಡಿ, ಸಮಾಜದಲ್ಲಿ ಶೈಕ್ಷಣಿಕ, ಸಾಮಾಜಿಕ ಮತ್ತು ಪ್ರಾಕೃತಿಕವಾಗಿ ಸೇವಾ ಕಾರ್ಯಗಳನ್ನೇ ಧ್ಯೇಯವಾಗಿಸಿಕೊಂಡಿರುವ ಲಯನ್ಸ್ ಸಂಸ್ಥೆಯಲ್ಲಿ ಸೇವಾ ಮನೋಭಾವ ಪ್ರಮುಖವಾಗಿದೆ ಎಂದರು. ಲಯನ್ಸ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಸಿಎನ್ ನಂಜೇಗೌಡ, ಕಾರ್ಯದರ್ಶಿಯಾಗಿ ಆರ್ಎನ್ ಬಾಲಕೃಷ್ಣ, ಖಜಾಂಚಿಯಾಗಿ ಎಎಸ್ ಜಗನ್ನಾಥ್ ಆಯ್ಕೆಯಾದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ಮುಂಭಾಗದಲ್ಲಿನ ಉದ್ಯಾನವನದಲ್ಲಿ ಎಲ್ಲಾ ಗಣ್ಯರು ಗಿಡಗಳನ್ನು ನೆಟ್ಟು ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಲಯನ್ಸ್ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಆರ್ಥಿಕ ಸಹಕಾರ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಕೆಎಎಸ್ ಅಧಿಕಾರಿ ಬಿಎನ್ ವರಪ್ರಸಾದ ರೆಡ್ಡಿ, ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ, ಲಯನ್ಸ್ ಪದಾಧಿಕಾರಿಗಳಾದ ದೇವರಾಜ್, ಅಜಿತ್ ಬಾಬು, ಶ್ರೀನಿವಾಸಮೂರ್ತಿ, ವಿಜಯಕುಮಾರ್, ದೊಡ್ಡತಿಮ್ಮಯ್ಯ ಇತರರು ಭಾಗವಹಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಬಲಿಜ ಜನಾಂಗದ ಏಕೈಕ ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ನೀಡಿ ಬಲಿಜ ಹಿಂದುಳಿದ ಸಮುದಾಯ ಮುಖಂಡರಿಂದ ಸರ್ಕಾರಕ್ಕೆ ಹೆಚ್ಚಿದ ಒತ್ತಾಯ. ಕಲುಷಿತ ನೀರು ಸೇವಿಸಿ ಓರ್ವ ಸಾವು, ಅಸ್ವಸ್ಥಗೊಂಡ ಹಲವರು ಆಸ್ಪತ್ರೆಗೆ ದಾಖಲು. ಮರುಕಳಿಸುತ್ತಿರುವ ಪ್ರಕರಣಗಳ ಬಗ್ಗೆ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಪುರಾತನ ಕಲ್ಯಾಣಿ ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ, ದೊಡ್ಡಬಳ್ಳಾಪುರ ನಗರಸಭೆ ಕ್ರಮಕ್ಕೆ ಸ್ಥಳೀಯರು ಆಕ್ರೋಶ. ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ತರಕಾರಿ ಬೆಲೆ, ವಾರದ ಸಂತೆಗಳಲ್ಲಿ ತರಕಾರಿ ಅಂಗಡಿಗಳ ಸಂಖ್ಯೆ ಇಳಿಕೆ, ಅಳೆದು ತೂಗಿ ತರಕಾರಿ ಕೊಳ್ಳುತ್ತಿರುವ ಗ್ರಾಹಕರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.